ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಸರ್ವೆಯ ಕಿಚ್ಚು ಜೋರಾಗಿದೆ. ಪಂಚ್ ಗ್ಯಾರಂಟಿ ಸರ್ಕಾರಕ್ಕೆ ಜಾತಿ ಜನಗಣತಿ ಸಂಕಷ್ಟ ಶುರುವಾಗಿರುವಂತದ್ದು. ಪಂಚ ಗ್ಯಾರಂಟಿ ಸರ್ಕಾರಕ್ಕೆ ಜಾತಿ ಜನಗಣತಿ ಸಂಕಷ್ಟವಾಗಿದೆ. ಪರ ವಿರೋಧ ಜಾತಿಗಣತಿ ಜಂಜಾಟದಲ್ಲಿ ವಿಲವಿಲ ಅಂತ ಒದ್ದಾಡಲಾಗ್ತಿದೆ. ಒಕ್ಕಲಿಗ ಶಾಸಕರು ಮತ್ತು ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಸಿಎಂ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಒಂದ್ ಕಡೆ ಸ್ವಪಕ್ಷ, ಮತ್ತೊಂದು ಕಡೆ ವಿರೋಧ ಪಕ್ಷಗಳು. ಒಟ್ಟಾರೆಯಾಗಿ ಮರು ಸಮೀಕ್ಷೆ ಯಾಕಾಗಿ ಮಾಡಲಾಗ್ತಿದೆ ಅಂತ ಈಗಾಗಲೇ ಪ್ರಮುಖವಾಗಿ ರಾಜ್ಯದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಜಾತಿ ಸರ್ವೆಯ ಕಿಚ್ಚು ಜೋರಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿಯ ವಿಚಾರವಾಗಿ ಈ ಜಾತಿ ಜನಗಣತಿ ಸಂಕಷ್ಟವನ್ನ ಮತ್ತಷ್ಟು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಸದ್ಯದ ಮಟ್ಟಿಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಾರಥ್ಯದಲ್ಲಿ ಸಮಾಲೋಚನೆಯನ್ನ ನಡೆಸಲಾಗುತ್ತಾ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಸಭೆ ನಡೆಯುತ್ತೆ. ಒಂದ್ ಕಡೆ ಸ್ವಪಕ್ಷ, ಮತ್ತೊಂದು ಕಡೆ ವಿರೋಧ ಪಕ್ಷಗಳು. ಸೊ ಇವೆರಡನ್ನ ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಮರು ಸಮೀಕ್ಷೆನ ಯಾಕೆ ಮಾಡ್ಲಾಗ್ತಿದೆ ಅಂತ ಒಂದ್ ಕಡೆ ನೋಡೋದಾದ್ರೆ, ಜಾತಿಗಣತಿ ವರದಿ ಬಂದು 10 ವರ್ಷಗಳೇ ಕಳೆದಿವೆ. ವರದಿಯಲ್ಲಿ ಕೆಲ ನ್ಯೂನ್ಯತೆಗಳು ಇವೆ. ಆ ಆರೋಪವನ್ನ ಸ್ವಪಕ್ಷದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೇಳಿದ್ರು, ವಿರೋಧ ಪಕ್ಷದವರಂತೂ ಕೆಂಡಕಾರ ನಿಂತಿದ್ರು. ಸಾಧ್ಯವೇ ಇಲ್ಲ ಈ ಒಂದು ಜಾತಿಗಣತಿಯನ್ನ ಒಪ್ಕೊಳ್ಳೋದಿಕ್ಕೆ. ಹಾಗಾಗಿ ಮರು ಸಮೀಕ್ಷೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ತಮ್ಮ ಸಮುದಾಯದ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ನಾಯಕರು ಧ್ವನಿ ಎತ್ತಿದ್ರು. ಈ ವರದಿಯಲ್ಲಿ ನ್ಯೂನ್ಯತೆ ಇವೆಯಲ್ಲ, ಅವನ್ನ ಸರಿಪಡಿಸಿ ನಾವು ಒಪ್ಕೊಳ್ತೀವಿ ಅಂತ. ಅಂಕಿ ಅಂಶಗಳ ಬಗ್ಗೆ ಹಲವು ಸಮುದಾಯಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವು. ನಮ್ಮ ಸಮುದಾಯದ ಅಂಕಿ ಅಂಶವನ್ನ ಕಡಿಮೆ ತೋರಿಸಲಾಗಿದೆ ಅಂತ. ಸೊ ಹಾಗಾಗಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಲಿಂಗಾಯತ ಸಚಿವರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಸಾಕಷ್ಟು ಜನ ಪ್ರಬಲ ನಾಯಕರುಗಳು ಇದನ್ನ ವಿರೋಧಿಸಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡಲಾಯಿತು, ಆದ್ರೆ ಯಾರ್ದು ಕೂಡ ಒಪ್ಪಿಗೆ ಇರಲಿಲ್ಲ. ಒಮ್ಮತದ ಅಭಿಪ್ರಾಯ ಕೇಳಿ ಬರಲಿಲ್ಲ. ಆ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರ ಕೂಡ ಮುಂದುವರಿತು. 10 ವರ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ಬದಲಾವಣೆ ಆಗಿರುತ್ತೆ. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮರಣ ಹೊಂದಿದ್ದಾರೆ, ಜನನಿಸಿದ್ದಾರೆ. ಅದಾದ ನಂತರವಾಗಿ ಸಾಕಷ್ಟು ಬದಲಾವಣೆಯಾಗಿದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಎಷ್ಟೋ ಜನ ಸಬಲರಾಗಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಮರು ಸಮೀಕ್ಷೆ ನಡೆಸಬೇಕು ಅನ್ನುವ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಹಿರಿಯ ನಾಯಕರಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿರುವಂತದ್ದು. ಹಾಗಾಗಿ ಸಂಪುಟ ಸಭೆಯಲ್ಲಿ ಮರು ಸಮೀಕ್ಷೆಗೆ ಸಚಿವರಿಂದ ಆಗ್ರಹ ವ್ಯಕ್ತವಾಗಿತ್ತು. ಜಂಟಿ ಹೋರಾಟಕ್ಕೆ ಪ್ರಬಲ ಸಮುದಾಯಗಳು ಮುಂದಾಗಿದ್ವು. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಒಪ್ಕೊಳ್ಳೋದು ಬೇಡ ಅಂತ ಜಂಟಿ ಹೋರಾಟ ನಡೆಸೋಣ ಅಂತ. ಎಕ್ಸಾಂಪಲ್ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯ. ಒಕ್ಕಲಿಗ ಸಮುದಾಯದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೈ ಜೋಡಿಸಿದ್ರು. ಲಿಂಗಾಯತ ಸಮುದಾಯದಿಂದ ಪ್ರಬಲವಾಗಿ ಈಶ್ವರ ಖಂಡ್ರೆ ಅವರು, ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು, ಸಾಕಷ್ಟು ಸ್ವಾಮೀಜಿಗಳು ಜಂಟಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಸೊ ಹಾಗಾಗಿ ಪ್ರಬಲ ಸಮುದಾಯಗಳ ವಿರೋಧಕ್ಕೆ ಮಣಿದು ಮರು ಸರ್ವೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಯಿತು. ಹೊಸ ಸರ್ವೆ ನಡೆಸೋದ್ರಿಂದ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿದ ಹಾಗೆ ಆಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಯಿತು. ಈಗ ಇದೇ ವಿಚಾರವಾಗಿ ಸಿಎಂ ಕೆಲವೇ ಕ್ಷಣಗಳಲ್ಲಿ ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದು ಅಪಸ್ವರ ಮತ್ತು ಕೆಲ ಗೊಂದಲವನ್ನ ಬಗೆಹರಿಸೋದಕ್ಕೆ ಚರ್ಚೆ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮನೆ ಸರ್ವೆ, ಆನ್ಲೈನ್ ಸರ್ವೆನಾ ಅನ್ನುವಂತಹ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಿರುವಂತದ್ದು. ಮನೆ ಸರ್ವೆ ನಡೆಸಿದ್ರೆ ಬೆಟರ್. ಆನ್ಲೈನ್ ಸರ್ವೆ ಎಲ್ಲ ನಂಬ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಬಿಡಿ. ಯಾಕಂದ್ರೆ ಮನೆಗೆ ಹೋಗಿ ಸರ್ವೆ ನಡೆಸೋರು ಕೂಡ ನೆಟ್ಟಿಗಿರೋದಿಲ್ಲ. ಸಾಕಷ್ಟು ಜನಕ್ಕೆ ಅದರಲ್ಲೂ ಕೂಡ ಗೊಂದಲ ಇದೆ. ಸೊ ಇದೇ ಗೊಂದಲಕ್ಕೆ ಯಾವ ರೀತಿಯಾಗಿ ತೆರೆ ಎಳೆಯಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇನ್ನೇನು ಕೆಲ ಕ್ಷಣಗಳು ಮಾತ್ರ ಸಭೆಯನ್ನ ಕರೆದಿರುವಂತದ್ದು. ಮರು ಸರ್ವೆಗೆ ದಿನಾಂಕವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದ್ದು, ಒಳ ಮೀಸಲಾತಿ ಸರ್ವೆ ರೀತಿಯಲ್ಲೇ ಈ ಸರ್ವೆ ಕೂಡ ಚಿಂತನೆಯನ್ನ ನಡೆಸೋದಕ್ಕೆ ಮುಂದಾಗಲಾಗ್ತಿದೆ. 90 ದಿನಗಳ ಗಡುವು ನೀಡುವ ಬಗ್ಗೆ ಘೋಷಿಸುವ ಸಾಧ್ಯತೆ ಇದೆ. 90 ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಾತಿ ಗಣತಿಯು ಕೂಡ ಯಾವ ಮಟ್ಟಿಗೆ ನಡೆಯಬೇಕು ಅನ್ನುವ ವಿಚಾರವಾಗಿ ಅಧಿಕಾರಿಗಳ ಕೈಗೆ ಈ ಒಂದು ಕೆಲಸವನ್ನ ಒಪ್ಪಿಸಲಿದ್ದಾರೆ. ಅದಾದ ನಂತರವಾಗಿ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ಜಾತಿ ಗಣತಿ ವಿಚಾರವಾಗಿ. ಅಪಸ್ವರ ಮತ್ತಷ್ಟು ಹೆಚ್ಚಾದಂತೆ ಇದಕ್ಕೆ ಜೇನ್ಗುಡಿಗೆ ಕಲ್ಲು ಹೆಸದ ರೀತಿ.
ಸೊ ಹಾಗಾಗಿ ಸಿದ್ದರಾಮಯ್ಯನವರು ಬಹಳ ಆಲೋಚನೆಯನ್ನ ಮಾಡಿ ಇಲ್ಲಿ ತಮ್ಮ ಪಟ್ಟು ಸಾಧ್ಯವೇ ಇಲ್ಲ. ಒಂದು ಚುನಾವಣೆ ಅಂತ ಬಂದ್ರೆ ಸಾಕಷ್ಟು ಸಮುದಾಯಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ. ಹಾಗಾಗಿ ನಮ್ಮ ಸಮುದಾಯ ಪ್ರಬಲವಾಗಿದೆ ಅಂತ ಇಲ್ಲಿ ಜಾತಿಗಣತಿ ವಿಚಾರವಾಗಿ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ತೋರಿಸಲಾಗಿದೆ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ. ಸೊ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ದಯವಿಟ್ಟು ಜಾತಿಗಣತಿಯನ್ನ ಮತ್ತೆ ಮರು ಪರೀಕ್ಷೆಯನ್ನ ಮಾಡಿ, ಮರು ಸಮೀಕ್ಷೆಯನ್ನ ನಡೆಸಿ. ಮನೆ ಮನೆಗೆ ಇಲ್ಲ ಆನ್ಲೈನ್ ಮುಖಾಂತರವಾಗಿ ಮಾಡ್ತಿರೋ, ಇಲ್ಲ ಮನೆ ಮನೆಗೆ ಹೋಗಿ ಮಾಡ್ತಿರೋ. ಆನ್ಲೈನ್ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಈಗ ಎಲ್ಲರೂ ಕೂಡ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಕ್ ಬರುತ್ತೆ ಅಂತಿಲ್ಲ, ಸಾಕಷ್ಟು ಜನ ಕೀಪ್ಯಾಡ್ ಕೂಡ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿರೋದಿಲ್ಲ. ಆನ್ಲೈನ್ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಅದು ಯಾವ ಪ್ರೋಸೆಸ್ ಅಲ್ಲಿ ನಡೆಸ್ತಾರೋ ಗೊತ್ತಿಲ್ಲ. ಹಿಂದೆ ಮನೆ ಮನೆ ಸಮೀಕ್ಷೆನ ಮಾಡ್ಲಾಗ್ತಿತ್ತು. ಹಿಂದೆ ಮನೆಗಳಿಗೆ ಬಂದು ಮನೆಯ ಬಾಗಿಲಿಗೆ ಒಂದು ಕೆಲವೊಂದಿಷ್ಟು ನಂಬರ್ಗಳನ್ನ ಹಾಕಿ, ಅಂದ್ರೆ ಇದು ಸರ್ವೆ ಆಗಿದೆ ಅಂತ ದೃಢಪಡಿಸೋದಕ್ಕೆ ಮನೆ ಸರ್ವೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಅನ್ನ ಹಾಕಿ ಬರೆದು ಬಿಟ್ಟು ಮನೆಯ ಸದಸ್ಯರ ಹೆಸರನ್ನ ನೋಂದಣಿ ಮಾಡಿಕೊಂಡು ಯಾವ ಜಾತಿ ಯಾವ ಕೆಲಸದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ಮನೆಯಲ್ಲಿರುವಂತವ್ರು ಓದ್ತಾ ಇರುವಂತವ್ರು ಹೇಗಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಪ್ರತಿಯೊಂದನ್ನ ಕೂಡ ಆ ಒಂದು ಕಾಲಮ್ ಅಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ರು. ಆ ಪ್ರೋಸೆಸ್ ಹೋಗಿ ಎಲ್ಲವೂ ಕೂಡ ಡಿಜಿಟಲೀಕರಣ ಆಗ್ತಿದೆ. ಡಿಜಿಟಲೀಕರಣ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಆನ್ಲೈನ್ ಮಾಡಬೇಕು ಅನ್ನುವಂತಹ ವಿಚಾರವಾಗಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಈ ಜಾತಿಗಣತಿ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ದೊಡ್ಡ ರೀತಿಯಲ್ಲೇ ತಲೆನೋವಾಗಿದೆ. ಯಾವುದೇ ಕಾರಣಕ್ಕೂ ನಾವು ಹಳೆಯ ಜಾತಿಗಣತಿಯನ್ನ ಒಪ್ಕೊಳ್ಳಲ್ಲ ಅಂತ ಪಟ್ಟಿ ಹಿಡಿದು ಕೂತಿರುವಂತದ್ದು. ಇವತ್ತು ಕರೆದಿರುವಂತ ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಒಂದು ದೃಢ ನಿರ್ಧಾರಕ್ಕೆ ಬರ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಶತಾಯಗತಾಯ ಪ್ರಯತ್ನ ಮಾಡಿ ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದರು. ಆದರೆ ಕೆಲವೊಂದಿಷ್ಟು ಒಂದು ಪ್ರಬಲ ಸಮುದಾಯಗಳ ಸಚಿವರ ಒಂದು ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಅದನ್ನ ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ರು. ಹಲವಾರು ಈಗಾಗಲೇ ಸಚಿವ ಸಂಪುಟದಲ್ಲಿ ಪರ ವಿರೋಧಗಳು ಕೂಡ ವ್ಯಕ್ತವಾದಂಥದ್ದು. ಏನು ಲಿಂಗಾಯತ ಮತ್ತು ಒಕ್ಕಲಿಗ ಎರಡೂ ಸಮುದಾಯದ ಸಚಿವರುಗಳು ಕೂಡ ಈ ಒಂದು ಜಾತಿಗಣತಿ ವರದಿ ಅನುಷ್ಠಾನ ಮಾಡುವಂಥದ್ರಲ್ಲಿ ಆಕ್ಷೇಪಣೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಹಲವು ಸಚಿವ ಸಂಪುಟದಲ್ಲಿ ಇದೇ ಸಚಿವ ಸಂಪುಟದಲ್ಲಿ ಆಗುತ್ತೆ ನಿರ್ಣಯ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಅವರು ವಿರೋಧ ಮಾಡ್ತಾರೆ, ಅವರಿಗೆ ಲಿಖಿತ ರೂಪದಲ್ಲಿ ನೀವು ಅದನ್ನ ಒಂದು ಏನು ಅದರಲ್ಲಿ ಲೋಪದೋಷಗಳಿದಾವೆ ಜಾತಿಗಣತಿ ಈಗಿರುವಂತಹ ಜಾತಿಗಣತಿಯಲ್ಲಿ, ಹಾಗಾಗಿ ಅದರ ಲೋಪದೋಷಗಳನ್ನ ಲಿಖಿತ ರೂಪದಲ್ಲಿ ಕೊಡಿ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಹಲವಾರು ಏನು ಪ್ರಬಲ ಸಮುದಾಯದ ಸಚಿವರು ಅದನ್ನ ಲಿಖಿತ ರೂಪದಲ್ಲಿ ಕೊಡ್ಲಿಕ್ಕೂ ಕೂಡ ಹಿಂದೇಟು ಆಗ್ತಾ ಇದ್ರು. ಹಾಗಾಗಿ ಅದು ವಿಳಂಬ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಏನು ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಈ ಜಾತಿಗಣತಿ ವಿಳಂಬ ಮಾಡಿರ್ತಕ್ಕಂಥ ನಡೆಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೂಡಲೇ ನೀವು ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕು, ಏನೇ ಅಡಚಣೆಗಳು ಬಂದರೂ ಸಹಿತ ಅದನ್ನು ನೀವು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕು. ಯಾಕಂತಂದ್ರೆ ನಾವು ACC ಪ್ರಣಾಳಿಕೆಯಲ್ಲೂ ಕೂಡ ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ವಿ. ಇದು ಎಲ್ಲ ಒಂದು ಕಡೆ ವಿಳಂಬ ಮಾಡುವಂತಹ ಹಿನ್ನೆಲೆಯಲ್ಲಿ ಇದು ಹಿಂದುಳಿದ ವರ್ಗಗಳ ಏನು ಸಮುದಾಯಗಳೇನಿದ್ದಾವೆ ಅವುಗಳ ಕೆಂಗನಿಗೆ ನಾವು ಗುರಿಯಾದಂತೆ ಆಗುತ್ತೆ. ಹಾಗಾಗಿ ಕೂಡಲೇ ನೀವು ಮಾಡಬೇಕು ಅನ್ನುವಂಥದ್ದು ಏನು ಕಾರಣ ಅದು ತಡೆ ಇಡ್ಲಿಕ್ಕೆ ಅನ್ನುವಂಥ ಕೇಳಂತ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಹೇಳಿರ್ತಕ್ಕಂಥದ್ದು, ಒಂದ್ ಕಡೆ ಈಗಾಗಲೇ ಪ್ರಬಲ ಸಮುದಾಯದ ಸಚಿವರು ಆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ, ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಮನೆ ಮನೆಗೆ ತೆರಳಿ ಜಾತಿಗಣತಿಯನ್ನ ಮಾಡಿಲ್ಲ, ಎಲ್ಲ ಒಂದ್ ಕಡೆ ಇದರಲ್ಲಿ ನಮ್ಮ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ, ಮತ್ತೆ ಕೆಲವೊಂದಿಷ್ಟು ಲೋಪದೋಷಗಳು ಕೂಡ ಇರುವಂಥದ್ದು, ಹಾಗಾಗಿ ಇದು ಮರು ಸರ್ವೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಅವಶ್ಯ ಬಿದ್ದರೆ ನೀವು ಇದನ್ನ ಮರು ಸರ್ವೆಗೂ ಕೂಡ ಮಾಡಿ ಅನ್ನುವಂಥ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇದನ್ನ ಮರು ಸರ್ವೆ ಕೂಡ ಮಾಡಿ ಇದನ್ನ ಒಟ್ಟಿನಲ್ಲಿ ಫೈನಲಿ ನೀವು ಇದನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನೀಡ್ತಾರೆ. ಯಾವಾಗ ಹೈಕಮಾಂಡ್ ನಾಯಕರು ಸೂಚನೆ ಕೊಡ್ತಾರೆ ಅದಾದ ಬಳಿಕ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಈ ಸಭೆ ಕೂಡ ಆರಂಭವಾಗಲಿದೆ. ಇದರಲ್ಲಿ ಪ್ರಮುಖವಾಗಿ ಸಚಿವರ ಒಂದಿಷ್ಟು ಅಂತಿಮವಾಗಿರ್ತಕ್ಕಂಥ ಅಭಿಪ್ರಾಯ ಪಡೆದು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ನಾಯಕರು ಏನೆಲ್ಲ ಒಂದು ಸೂಚನೆ ಕೊಟ್ಟಿದ್ದಾರೆ
ತಿಳಿಸಿದ್ದಾರೆ. ಅದನ್ನು ಕೂಡ ತಿಳಿಸಿ ಜಾತಿಗಂಟಿ ವರದಿಯನ್ನು ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ಹೈಕಮಾಂಡ್ ನಾಯಕರ ಏನು ಆದೇಶ ಇದೆ ಅದರ ತಕ್ಕಂತೆ ನಾವು ಪಾಲಿಸಬೇಕು ಅನ್ನುವಂಥದ್ದು. ನಿಮ್ಮ ಆಕ್ಷೇಪಣೆಗಳು ಏನೇ ಇದ್ರೂ ಸಹಿತ ಇವತ್ತು ತೆಗೆದುಕೊಂಡು ಬನ್ನಿ. ಈ ಆಕ್ಷೇಪಣೆಗಳ ಮುಂದಿಟ್ಟುಕೊಂಡು ನಾವು ಬೇಕಾದ್ರೆ ಮರು ಸರ್ವೆ ಮತ್ತೊಂದು ಸರ್ವೆಗೆ ಈಗ ಯಾವಾಗ ಒಳ ಮೀಸಲಾತಿಗೆ ಯಾವ ರೀತಿಯಾಗಿ ಒಂದು ತಂಡವನ್ನು ರಚನೆ ಮಾಡಿ ಈಗ ಸರ್ವೆಗೆ ಮುಂದಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿರ್ತಕ್ಕಂಥದ್ದನ್ನೇ ನಾವು ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಮರು ಸರ್ವೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತೇವೆ, ಮರು ಸರ್ವೆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ಫೈನಲ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ರೂಪಾ ಎಸ್, ಹಾಗೆ ಹೋಲ್ಡ್ ಅಲ್ಲಿ ಬಸವರಾಜ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಎಸ್, ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಮಹತ್ವದ ಸಭೆಯ ಬೆನ್ನಲ್ಲೇ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೆ ದೆಹಲಿಗೆ ಆರ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸಲಾಗಿತ್ತು. ಹಾಗಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಇದೀಗ ಸಚಿವ ಸಂಪುಟ ಸಭೆಯ ಬಳಿಕ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದು ಸಂಜೆ 4 ಗಂಟೆಗೆ HCL ನಿಂದ ಸಿದ್ದರಾಮಯ್ಯನವರು ಪ್ರಯಾಣ ಬೆಳೆಸ್ತಾರೆ. ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಹಣಕಾಸು ಸಭೆಯಲ್ಲಿ ಭಾಗಿಯಾಗಿ ವರಿಷ್ಠರ ಜೊತೆ ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆ ನಡೆಸಲಿದ್ದಾರೆ. ಎಸ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲೇ ಇದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಈ IPL ಕಪ್ ಅನ್ನುವಂಥದ್ದು ದೊಡ್ಡ ದುರಂತ ಎಷ್ಟು ಖುಷಿಯನ್ನ ಕೊಟ್ಟಿತ್ತೋ ಅಷ್ಟೇ ದುಃಖವನ್ನ ಕೂಡ ಕೊಟ್ಟು ಹೋಗಿತ್ತು. ಅದಾದ ನಂತರವಾಗಿ ದೆಹಲಿಗೆ ಬುಲಾವ್ ಬಂದಿತ್ತು, ಕೆಲವೊಂದಿಷ್ಟು ಮಾತುಕತೆ ಆಯಿತು. ಅದರಲ್ಲಿ ಸಚಿವ ಸಂಪುಟ ಬದಲಾವಣೆಯ ವಿಚಾರ ಕೂಡ ಬಹಳ ಪ್ರಮುಖವಾಗಿತ್ತು. ಕೆಲವೊಂದಿಷ್ಟು ಪ್ರಮುಖ ನಾಯಕರಿಗೆ, ಗೃಹ ಖಾತೆ ಸೇರಿ ಪ್ರಮುಖ ನಾಯಕರಿಗೆ ಕೊಡುವ ವಿಚಾರವಾಗಿ ಕೂಡ ಚರ್ಚೆ ಆಗಿತ್ತು. ಈಗ ಮತ್ತೆ ದೆಹಲಿಗೆ ಆರ್ತಿದ್ದಾರೆ. ಯಾವ ವಿಚಾರ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಈಗ ತಾನೇ DCM ಮತ್ತು CM ದೆಹಲಿಯಿಂದ ಕೂಡ ಬಂದಿರತಕ್ಕಂಥದ್ದು. ಇದೀಗ ಮತ್ತೆ ಇವತ್ತು ದೆಹಲಿಗೆ ಕೂಡ ಸಂಜೆ 4 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ಕೂಡ ಪ್ರಯಾಣವನ್ನು CM ಸಿದ್ದರಾಮಯ್ಯವರು ಕೂಡ ಬೆಳೆಸಲಿದ್ದಾರೆ. ಅಲ್ಲಿ ಪ್ರಮುಖವಾಗಿ 16ನೇ ಹಣಕಾಸಿನ ಆಯೋಗದ ಒಂದು ಸಭೆ ಕೂಡ ಇರುವಂಥದ್ದು. ಆ ಒಂದು ಸಭೆಯಲ್ಲಿ CM ಸಿದ್ದರಾಮಯ್ಯವರು ಕೂಡ ಭಾಗವಹಿಸ್ತಾರೆ. ಅದರ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ CM ಅವರ ಒಂದು ಏನು ಕಾರ್ಯಾಲಯದಿಂದ ಕೂಡ ಮಾಹಿತಿ ಕೂಡ ರವಾನೆ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ಪಕ್ಷದ ವಲಯದಲ್ಲಿ ಆಂತರಿಕ ಬಿಕ್ಕಟ್ಟಾಗಿರ್ಬೋದು, ಒಂದಿಷ್ಟು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು, ಖಾತೆಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಇರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಈಗ ಪ್ರತ್ಯೇಕವಾಗಿ CM ಸಿದ್ದರಾಮಯ್ಯವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹಣಕಾಸಿನ ಆಯೋಗದ ಒಂದು ಸಭೆಯನ್ನು ಮುಗಿಸಿಕೊಂಡು ಸಂಜೆ ದೆಹಲಿಯಲ್ಲಿ ಇರ್ತಕ್ಕಂಥ ವರಿಷ್ಠರನ್ನ ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಏನು ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರ ಜೊತೆ ಕೂಡ ಒಂದಿಷ್ಟು ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಮೊನ್ನೆ CM ಮತ್ತೆ DCM ಇಬ್ಬರು ನಾಯಕರು ಹೋದಂತ ಸಂದರ್ಭದಲ್ಲಿ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರಕರಣ ಆಗಿರ್ಬೋದು, ಈ ಒಂದು ಏನು ಜಾತಿ ಜನಗಣತಿ ಆಗಿರ್ಬೋದು, ಈ ವಿಚಾರಗಳಷ್ಟೇ ಒಂದಿಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ಸಚಿವ ಸಂಪುಟ ಪುನಾರಚನೆ ಆಗುವಂಥದ್ದು ಮತ್ತೆ ಕೆಲವೊಂದಿಷ್ಟು ಸಚಿವರ ಕಾರ್ಯವೈಖರಿ ಕೂಡ ಈಗ ಹೈಕಮಾಂಡ್ ನಾಯಕರು ಕೂಡ ಮುನಿಸು ತಂದಂತೆ ಕಾಣ್ತಾ ಇದೆ. ಮತ್ತೆ CM ಸಿದ್ದರಾಮಯ್ಯವರು ಕೂಡ ಕೆಲವೊಂದಿಷ್ಟು ಬೇರೆ ಶಾಸಕರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಇರುವಂಥದ್ದು. ಆ ಬಗ್ಗೆ ಕೂಡ ಇವತ್ತು ಏನು ಹಣಕಾಸಿನ ಆಯೋಗದ ಒಂದು ಸಭೆಯನ್ನ ಮುಗಿಸಿ ಅದಾದ ಬಳಿಕ ಸಂಜೆ ಒಂದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಕ್ಯಾಬಿನೆಟ್ನ ಪುನಾರಚನೆ ಅಥವಾ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯವರು ಕೂಡ ಮಾತನಾಡಲಿದ್ದಾರೆ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ವತಃ ಅವರ ಪ್ರಕಾರ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಅವರೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವರದಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಇವತ್ತು ಸಂಜೆ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ದೊಡ್ಡ ಮಟ್ಟಿಗೆ ಇದು ಚರ್ಚೆಗೆ ಗ್ರಾಸವಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ನಿದ್ದೆಯನ್ನು ಕೂಡ ಇದು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರಕರಣ ಗೆಡಿಸಿತ್ತು. ಹಾಗಾಗಿ ಈ ಜಾತಿಗಂಟಿ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ಪುನಾರಚನೆ ಆಗಿರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ದೆಹಲಿಯ ವರಿಷ್ಠರ ಜೊತೆ CM ಸಿದ್ದರಾಮಯ್ಯ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ.